ಮೈಸೂರು ಜಿಲ್ಲೆಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ವರುಣಾರ್ಭಟಕ್ಕೆ ಮನೆಗಳು ಕುಸಿತಾ ಇದ್ದಾವೆ. ಮೈಸೂರಿನ ಬೊಮ್ಮೇನಹಳ್ಳಿಯಲ್ಲಿ ಮನೆಗಳು ಕುಸಿತ ಆಗ್ತಿವೆ. ಶಿಥಿಲಾವಸ್ಥೆಯಲ್ಲಿರುವಂಥ ಎಲ್ಲಾ ಮನೆಗಳು ಕೂಡ ನೆಲ ಕಚ್ಚುತ್ತಾ ಇವೆ. ಇನ್ನು ಮುಂಗಾರು ಮಳೆ ಶುರುವಾಗ್ತಾ ಇದ್ದಂತೆಯೇ ಮಳೆಯ ಆರ್ಭಟದಿಂದಾಗಿ ಮಳೆ ಅವಾಂತರದಿಂದಾಗಿ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತಡರಾತ್ರಿ ಸುರಿದ ಮಳೆಗೆ 3 ಮನೆಗಳು ನೆಲಸಮ ಆಗಿವೆ. ಸಾವಿತ್ರಮ್ಮ, ಸಿದ್ದಮ್ಮ ಹಾಗೂ ಶಿವಣ್ಣ ಎಂಬುವರ ಮನೆಗಳು ಕುಸಿತ ಆಗಿರೋದು. ಮನೆ ಕಳೆದುಕೊಂಡು ಪಾಪ ಈಗ ಕುಟುಂಬಗಳು ಬೀದಿಗೆ ಬಿದ್ದಿವೆ. ನಿರಾಶ್ರಿತರಾಗ್ಬಿಟ್ಟಿದ್ದಾರೆ. ಅವರೀಗ ಇದ್ದಂಥ ಸೂರು ಈಗ ನೆಲಸಮ ಆಗಿರೋದ್ರಿಂದ ಏನೋ ಕೂಲಿ ನಾಲಿ ಮಾಡಿಕೊಂಡು ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಕೊಂಡು ಅದೇ ಮನೆಯಲ್ಲೇ ಇರ್ತಾರೆ. ಆದ್ರೆ ಈಗ ನೋಡಿ ನೆಲಸಮ ಆಗಿದ್ದಾವೆ ಮನೆಗಳು. ಇಲ್ಲಿ ಮನೆ ಇತ್ತು ಅಂತಾನೆ ಗೊತ್ತಾಗಲ್ಲ, ಆ ಮಟ್ಟಕ್ಕೆ ಪೂರ್ತಿಯಾಗಿ ಕುಸಿತ ಆಗ್ಬಿಟ್ಟಿದೆ. ಏನೋ ಒಂದು ಗೋಡೆ ಕುಸಿತ ಆದರೆ ಅಥವಾ ಒಂದು ಸ್ವಲ್ಪ ಹಾನಿ ಉಂಟಾದರೆ ಹೇಗೋ ಸರಿಪಡಿಸ್ಕೋಬೋದು. ಬಟ್ ಪೂರ್ತಿಯಾಗಿ ಮನೆಯೇ ಹಾನಿ ಆಗ್ಬಿಟ್ರೆ, ಕುಸಿತ ಆಗ್ಬಿಟ್ರೆ ಏನು ಮಾಡಬೇಕು? ಎಷ್ಟು ದಿನ ಅಂತ ಬೇರೆಯವ್ರ ಮನೇಲಿ ಇರೋದಕ್ಕಾಗುತ್ತೆ? ಈಗ ಮನೆ ಕಳ್ಕೊಂಡಂಥ ಆ 3 ಕುಟುಂಬಸ್ಥರೇನಿದ್ದಾರೆ ಪಾಪ ಬೀದಿಗೆ ಬಿದ್ದಿದ್ದಾರೆ. ಒಟ್ಟು 3 ಮನೆಗಳು ಕುಸಿತ ಆಗಿರೋದು. ವರುಣಾರ್ಭಟದಿಂದಾಗಿ ಒಂದು ಮನೆ ಕುಸಿಯೋದು, ಮರ ಬೀಳೋದು, ವಿದ್ಯುತ್ ಕಂಬ ಬೀಳೋದು, ಅಪಘಾತಗಳಾಗೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಬಟ್ ಬಡ ಕುಟುಂಬಗಳೇನಿರ್ತವೆ ಮನೆ ಕಳ್ಕೊಂಡೀಗ ಬೀದಿ ಪಾಲಾಗ್ಬಿಟ್ಟಿದ್ದಾರೆ. ಸಿಟಿಗಳಲ್ಲಿ ಒಂದು ರೀತಿಯ ಅವಾಂತರ, ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತೊಂದು ರೀತಿಯ ಅವಾಂತರಗಳು. ಬೇರೆ ಮನೆ ಎಲ್ಲ ಐತೆ, ಒಂದೇ ಇಲ್ವಾ? ಒಂದೇ ಇಲ್ವ ಬಿಟ್ರೆ ಯಾವ್ದು ಬೇರೆ ಮನೆ ಇಲ್ಲ ಅವ್ರಿಗೆ. ವಿಡಿಯೋ ಐತಿದ್ದವಾ?